ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರ ಪ್ರಗತಿ ಹಾಗೂ ಯಶಸ್ಸು ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು. ಈ ವಾರ ನಿಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸಲು ಮಹಿಳೆಯ ಸಹಾಯ ದೊರಕುವುದು. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯು ಶುಭವಾಗಿರುವುದು. ಮನೆಯಲ್ಲಿ ಎಲ್ಲವೂ ಉತ್ತಮವಾಗಿರಲಿದೆ. ಆದರೆ ಮಾತುಕತೆಯನ್ನಾಡುವ ಸಂದರ್ಭದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುವಂತೆ ನಿಮ್ಮ ಪ್ರಯತ್ನವನ್ನು ಪಡುವುದು ಉತ್ತಮ. ಹಾಗೆ ಈ ವಾರ ನಿಮಗೆ ಉತ್ತಮ ಫಲಿತಾಂಶಗಳು ದೊರಕುವುದು. ಈ ವಾರದ ಕೊನೆಯಲ್ಲಿ ಭಾವುಕರಾಗಿ ನೀವು ಹೆಚ್ಚು ಸಂತೋಷವನ್ನು ಹೊಂದುವಿರಿ. ಇದರಿಂದಾಗಿ ಜೀವನದಲ್ಲಿ ನೆಮ್ಮದಿ ದೊರಕುವುದು. ಶನಿ 12ನೇ ಮನೆಯಲ್ಲಿರುವ ಕಾರಣ ಕೋರ್ಟ್ ಕಚೇರಿಯಲ್ಲಿ ಯಾವುದಾದರೂ ಪ್ರಕರಣ ನೆನೆಗುದಿಗೆ ಬಿದ್ದಿದ್ದರೆ ಅದರ ಫಲಿತಾಂಶದ ಬಗ್ಗೆ ಯೋಚಿಸಿಯೇ ನೀವು ಚಡಪಡಿಸಬಹುದು. ಇದರಿಂದ ಮನೆಯ ವಾತಾವರಣವೂ ಒಂಚೂರು ಕದರಬಹುದು. ಗುರು 4ನೇ ಮನೆಯಲ್ಲಿರೋದರಿಂದ ವಾರದ ಶುರುವಾತು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿಯೇ ಆಗುತ್ತೆ. ಆದರೆ ವಾರಾಂತ್ಯಕ್ಕೆ ಯಾವುದೋ ಕಾರಣಕ್ಕೆ ಕೈಯಿಂದ ದುಡ್ಡು ಜಾರಬಹುದು. ಹಾಗಾಗಿ ಶುರುವಿನಿಂದಲೇ ಎಚ್ಚರವಾಗಿ ಒಂದು ಸ್ಪಷ್ಟ ಲೆಕ್ಕಾಚಾರ ಇಟ್ಟುಕೊಂಡೇ ಖರ್ಚು ಮಾಡಿ. ಈ ವಾರ ಕುಟುಂಬ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಮೃದ್ಧಿ ಎಲ್ಲ ಸಿಗುತ್ತೆ. ಯಾವುದಾದರೂ ದೇವಸ್ಥಾನಕ್ಕೆ ಅಥವಾ ಸಂಬಂಧಿಕರ ಮನೆಗೆ ಇಡೀ ಕುಟುಂಬ ಸಮೇತ ಹೋಗುವ ಪ್ಲಾನ್ ಹಾಕಬಹುದು. ಬಿಸಿನೆಸ್ನಲ್ಲಿ ಹೊಸ ಪಾಲುದಾರನನ್ನು ಸೇರಿಸಿಕೊಳ್ಳಬೇಕು ಅಂತ ಯೋಚಿಸ್ತಾ ಇದ್ರೆ ಯಾವುದೇ ಮಾತು ಕೊಡೋ ಮುಂಚೆ ಎಲ್ಲಾ ವಿಷಯವನ್ನು ನೀವೇ ಚೆನ್ನಾಗಿ ಪರಿಶೀಲಿಸಿ ಆಮೇಲೆ ತೀರ್ಮಾನ ತಗೊಳ್ಳಿ. ಉನ್ನತ ಶಿಕ್ಷಣಕ್ಕೆ ಗ್ರಹಗಳ ಕೃಪೆ ಇದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಒಳ್ಳೆ ಕಾಲೇಜಲ್ಲಿ ಪ್ರವೇಶ ಸಿಕ್ಕಿದ ಶುಭ ಸಮಾಚಾರ ಬರಬಹುದು. ವಿದೇಶಕ್ಕೆ ಹೋಗಿ ಓದಬೇಕು ಅಂದುಕೊಂಡಿರುವವರಿಗೆ ಆ ಕನಸು ಈಗ ನನಸಾಗೋ ಯೋಗ ಬಲವಾಗಿದೆ. ಈ ವಾರದಲ್ಲಿ ಕಾರ್ಯನಿರತ ಗ್ರಹವಾದ ಮಂಗಳ ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದು ಇದು ಕಾರ್ಯನಿರತ ಮತ್ತು ಘಟನಾತ್ಮಕ ಅವಧಿಯನ್ನು ತರುತ್ತದೆ. ಸಣ್ಣ ಪ್ರವಾಸಗಳು ಹೆಚ್ಚಾಗುತ್ತವೆ ಮತ್ತು ಬಾಕಿ ಇರುವ ಅನೇಕ ಸಂಭಾಷಣೆಗಳು ಅಂತಿಮವಾಗಿ ನಡೆಯುತ್ತವೆ. ಒಡಹುಟ್ಟಿದವರೊಂದಿಗಿನ ಸಂವಹನವು ಹೆಚ್ಚು ಸಕ್ರಿಯವಾಗುತ್ತದೆ ಮತ್ತು ಕೌಟುಂಬಿಕ ವಿಷಯಕ್ಕೆ ತ್ವರಿತ ನಿರ್ಧಾರಗಳು ಬೇಕಾಗುತ್ತವೆ. ಕೆಲಸಕ್ಕೆ ಹೆಚ್ಚುವರಿ ಶ್ರಮ ಬೇಕಾಗುತ್ತದೆ ಮತ್ತು ಗಡುವುಗಳು ನಿಮ್ಮನ್ನು ನಿರಂತರವಾಗಿ ಕಾರ್ಯನಿರತವಾಗಿರಿಸುತ್ತದೆ. ನೀವು ಕಾರ್ಯಗಳನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸುತ್ತೀರಿ ಮತ್ತು ವಾರಗಳವರೆಗೆ ವಿಳಂಬವಾಗಿದ್ದ ಹಲವಾರು ವಿಷಯಗಳನ್ನು ಪೂರ್ಣಗೊಳಿಸುತ್ತೀರಿ. ನಿರೀಕ್ಷಿತ ಕರೆಗಳು ಮತ್ತು ಸಂದೇಶಗಳು ನಿಮ್ಮ ಯೋಜನೆಗಳನ್ನು ಬದಲಾಯಿಸುತ್ತಲೇ ಇರುತ್ತವೆ. ಬರವಣಿಗೆ, ಬೋಧನೆ, ಐಟಿ ಮತ್ತು ಮಾರ್ಕೆಟಿಂಗ್ ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಬಹಳಷ್ಟು ಯೋಜನೆಗಳು ಇರುತ್ತವೆ. ನಿಮ್ಮ ದೈನಂದಿನ ದಿನಚರಿ ವೇಗವಾಗುತ್ತದೆ ಮತ್ತು ನೀವು ಪ್ರಯಾಣ, ಜನರನ್ನು ಭೇಟಿ ಮಾಡುವುದು ಮತ್ತು ಇನ್ನು ಮುಂದೆ ಮುಂದೂಡಲಾಗದ ಪ್ರಾಯೋಗಿಕ ವಿಷಯಗಳೊಂದಿಗೆ ವ್ಯವಹರಿಸಲು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ. ಮಕರ ರಾಶಿಯಲ್ಲಿ ಹುಣ್ಣಿಮೆ ಉದಯಿಸುತ್ತಿರುವುದರಿಂದ ನಿಮ್ಮ ವೃತ್ತಿ ಮತ್ತು ಮನೆ ಹೆಚ್ಚಿನ ಗಮನ ಸೆಳೆಯುತ್ತದೆ. ಕೆಲಸಕ್ಕೆ ಸಂಬಂಧಿಸಿದ ಬೆಳವಣಿಗೆ ಒಂದು ಪ್ರಮುಖ ಹಂತವನ್ನು ತಲುಪುತ್ತದೆ ಮತ್ತು ಇತ್ತೀಚಿನ ಪ್ರಯತ್ನಗಳಿಗೆ ಮನ್ನಣೆ ಗೋಚರಿಸುತ್ತದೆ. ನೀವು ಕೆಲಸದ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸುತ್ತಿದ್ದರೆ ಅದು ಮುಂದಿನ 6 ತಿಂಗಳಲ್ಲಿ ಕೊನೆಗೊಳ್ಳುತ್ತದೆ. ಅದೇ ಸಮಯದಲ್ಲಿ ಕುಟುಂಬದ ಕಾಳಜಿಗಳು ನಿಮ್ಮ ಆಲೋಚನೆಗಳನ್ನು ಆಕ್ರಮಿಸುತ್ತವೆ ಮತ್ತು ನೀವು ವೈಯಕ್ತಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತೀರಿ. ಆಸ್ತಿ ದುರಸ್ತಿ ಅಥವಾ ದೇಶೀಯ ವ್ಯವಸ್ಥೆಗಳನ್ನು ಒಳಗೊಂಡ ಬದಲಾವಣೆಗೆ ಕ್ರಮದ ಅಗತ್ಯವಿರುತ್ತದೆ. ಸಾರ್ವಜನಿಕ ಕರ್ತವ್ಯಗಳನ್ನು ಖಾಸಗಿ ಜೀವನದೊಂದಿಗೆ ಸಮತೋಲನಗೊಳಿಸುವುದು ಅಗತ್ಯವಾಗುತ್ತದೆ. ಹುಣ್ಣಿಮೆಯ ಪ್ರಭಾವವು ಮುಂದಿನ 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ನೀವು ಮನೆಯಲ್ಲಿ ಮತ್ತು ವೃತ್ತಿಜೀವನದ ಮುಂಭಾಗದಲ್ಲಿ ಬಹಳಷ್ಟು ಕೆಲಸವನ್ನು ಹೊಂದಿರುತ್ತೀರಿ. ನಿಮ್ಮ ವಾರದಲ್ಲಿ ಹರ್ಷಚಿತ್ತದ ಮನಸ್ಥಿತಿ ಇರುತ್ತದೆ ಮತ್ತು ಆಹ್ಲಾದಕರ ಸಂಭಾಷಣೆ ಅರ್ಥಪೂರ್ಣವಾಗಿ ಬೆಳೆಯುತ್ತದೆ. ಮೋಡಿ ಮತ್ತು ಸಂತೋಷದ ಗ್ರಹವಾದ ಶುಕ್ರನು ನಿಮ್ಮ ಜೀವನವನ್ನು ಹೆಚ್ಚು ಉತ್ಪಾದಕವಾಗಿಸುತ್ತಿದ್ದಾನೆ. ಮಕ್ಕಳು ಸಂತೋಷದ ಸುದ್ದಿಗಳನ್ನು ತರುತ್ತಾರೆ ಮತ್ತು ಕುಟುಂಬ ಆಚರಣೆಯು ರೂಪುಗೊಳ್ಳುತ್ತದೆ. ವಿದ್ಯಾರ್ಥಿಗಳು ಉತ್ತೇಜಕ ಫಲಿತಾಂಶಗಳನ್ನು ಪಡೆಯುತ್ತಾರೆ, ಆದರೆ ಪರೀಕ್ಷೆಗೆ ಸಂಬಂಧಿಸಿದ ವಿಷಯವು ಸರಾಗವಾಗಿ ಮುಂದುವರಿಯುತ್ತದೆ.
ವಿಶೇಷ ವ್ಯಕ್ತಿಯೊಬ್ಬರು ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾರೆ ಮತ್ತು ಪ್ರವಾಸದ ಯೋಜನೆಗಳು ಅಂತಿಮವಾಗಿ ನೆರವೇರುತ್ತವೆ. ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಜನರು ಗಮನಿಸುತ್ತಾರೆ ಮತ್ತು ಅವರು ನಿಮ್ಮನ್ನು ಮೆಚ್ಚುತ್ತಾರೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದಂದು ಕಡಲೆಬೇಳೆಯನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಗುರುಗ್ರಹವು ಬಲಗೊಳ್ಳುವುದು ಮತ್ತು ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸಲಿದೆ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.